ಹಾಯ್ ಹಾಲ್, ವೆಲ್ಕಮ್ ಟು ಪೂರ್ಣಿಮಾ ಬನ್ವೆ ಲಾಗ್ಸ್. ನಾನು ಇವತ್ತು ನಂದು ಸೆಕೆಂಡ್ ಸೀಮಂತ. ಆ್ಯಕ್ಚುಲಿ ಯೂಶ್ವಲಿ ಕಂಪಲ್ಸರಿ ಇರಲ್ಲ, ಬಟ್ ನನಗೆ ಮಾಡ್ಕೊಬೇಕಂತ ಇಷ್ಟ ಆಯಿತು. ಅದಕ್ಕೆ ಮಾಡ್ಕೊಂಡಿದ್ವಿ. ಅದಕ್ಕೋಸ್ಕರ ನಾನು KSIC ಸ್ಯಾರಿ ತೊಗೊಂಡಿದ್ದೀನಿ. ಯೂಶ್ವಲಿ ಎಲ್ಲರೂ ಕಂಪಲ್ಸರಿ ಮಾಡ್ಕೊಡಲ್ಲ. ನನಗೂ ಫಸ್ಟ್ರಲ್ಲೂ ಆಲ್ಮೋಸ್ಟ್ ಒಂದು ರೇಂಜಿಗೆ ಮಾಡಿದರು, ಬಟ್ ಈ ಸಲ ಇನ್ನು ಸಿಂಪಲಾಗಿ ಮಾಡ್ಕೊಂಡಿದ್ವಿ. ನಮಗೆ ಹೆಂಗೆ ಅನಿಸುತ್ತೆ, ಕನ್ವೀನಿಯೆಂಟ್ ಆಗುತ್ತೆ ಆ ಥರ. ಸ್ಯಾರಿ ತೊಗೊಂಡ್ವಿ. ಇದು KSIC ಇದೆ ಪ್ಯೂರ್ದು. ಫಸ್ಟು ಯಾವ ಥರ ತೊಗೊಂಡಿದ್ವಿ ಅದೇ ಥರ ತೊಗೊಂಡಿದ್ವಿ, ಬಟ್ ಪ್ರೈಸ್ ಆ ಕಡೆ ಈ ಕಡೆ. ನೋಡಿ, ಇದು ಹ್ಯಾಂಗರ್ಗೆ ಹಾಕಿದ್ದೀನಿ. ಫುಲ್ ರಾಯಲ್ ಬ್ಲೂ KSIC ಮೈಸೂರು ಸಿಲ್ಕ್ ಇದೆ ಸ್ಯಾರಿ. ಬಾರ್ಡ್ರು ಈ ಥರ ಇದೆ, ಇಷ್ಟು ಚಿಕ್ಕ ಇದೆ, ಎರಡು ಕಡೆನೂ ಇದೆ ಬಾರ್ಡ್ರು. ಓಪನ್ ಮಾಡಿ ತೋರಿಸ್ಬಿಡ್ತೀನಿ. ಫುಲ್ ಡಾರ್ಕ್ ರಾಯಲ್ ಬ್ಲೂ. ಇದಕ್ಕೆ ಎರಡೂ ಕಡೆನೂ ಬಾರ್ಡರ್ ಬರುತ್ತೆ. ಕುಚ್ಚು ನಾನು ಬೇಬಿ ಕುಚ್ಚೆ ಹಾಕ್ಸಿದ್ದೀನಿ. ಯೂಶ್ವಲಿ ಥ್ರೆಡ್ ಕುಚ್ಚು ಆ ಥರ ಎಲ್ಲ ಹಾಕ್ಸೋಣ ಅಂದ್ಕೊಂಡೆ, ಬಟ್ ಸ್ವಲ್ಪ ಹರಿಬರಿಲಿ ತೊಗೊಂಡಿರೋದ್ರಿಂದ ಪ್ಲ್ಯಾನ್ ಬಂದು ಸ್ವಲ್ಪ ಹರಿಬರಿಲೇ ಆಯಿತು. ಮಾಡ್ಕೊಬೇಕಾ ಬೇಡವಾ, ಇವನ್ ಡ್ಯೂ ಡೇಟ್ ಹತ್ತಿರ ಇತ್ತು. ಡೆಲಿವರಿದು ಇಶ್ಯೂಸು ಆಗುತ್ತೆ ಬಿಡುತ್ತಾ ಅನ್ನೋ ಥರ. ಅದಕ್ಕೋಸ್ಕರ ಯೋಚನೆ ಮಾಡಿ ಹರಿಬರಿಲಿ ತೊಗೊಂಡು ಫೈನಲಿ ಆಯಿತು ಫಂಕ್ಷನ್ನು. ಇಲ್ಲಿ ನೋಡಿ, ಈ ಥರ ಇದೆ. ಇದಕ್ಕೂ ಹಾಕಿಸ್ಬೇಕಿತ್ತು, ಟೈಮ್ ಇರಲಿಲ್ಲ. ಇವಾಗೆಲ್ಲ ಟ್ರೆಂಡಿಂಗಲ್ಲೆಲ್ಲ ಫುಲ್ಲು ಎಂಡಿರೋ ಥರ ಎಲ್ಲ ಇದೆ, ಕ್ರೋಸಾದಲ್ಲಿ ಆ ಥರ ಇದೆ. ಅದು ಹಾಕ್ಸೋಣ ಲೇಟಾಗಿ, ಜಸ್ಟ್ ಸದ್ಯಕ್ಕೆ ಈಗೇನು ಫಂಕ್ಷನ್ಗಿದೆ ಆ ಥರ ಇದು ಮಾಡಿದ್ದೀನಿ. ಇವನ್ ನಾವು ಪ್ಯೂರ್ ಕೋಡ್ ನೋಡಬೇಕು ಅಂದ್ರೂ ಇದೆ. ಇವನ್ ಸರ್ಗು ಪಾರ್ಟ್ ಈ ಥರ ಇದೆ, ಸಣ್ಣ ಸಣ್ಣ ಲೈನ್ ಜರಿ ವರ್ಕು ಇಷ್ಟುವರೆಗೆ ಬರುತ್ತೆ. ಎಂಡಿಂಗ್ ಪಾರ್ಟು ಆ್ಯಸ್ ಯೂಶ್ವಲ್ KSIC ಕೋಡ್ ಆ ಥರ ಇದೆ. ಉಲ್ಟಾ ಆಯ್ತಾ ಅನ್ಕೋತೀನಿ, ಈ ಥರ. ಇದಕ್ಕೆ ಹಾಕ್ಸೋಣ ಆ ಕಡೆ ಸೈಡ್, ಜರಿ ಸೈಡ್ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಹಾಕ್ಸ್ಬೇಕು. ಅದಕ್ಕೆ ನಾನು ಬ್ಲೌಸ್ ಕಾಂಟ್ರಾಕ್ಸ್ಟ್ ಆಗಿ ಇದು ಹಾಕ್ಕೊಂಡಿದ್ದೆ, ಬಿಕಾಸ್ ಆಮೇಲೆ ಸ್ವಲ್ಪ ವೇರಿ ಆಗೋದು ಸೈಜು ಆಫ್ಟರ್ ಡೆಲಿವರಿ ಅಂತ ಅಂದ್ಬಿಟ್ಟು ಇದನ್ನು ಹಾಕ್ಕೊಂಡಿದ್ದೀನಿ. ಇವನ್ ಇವೆರಡು ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ. ಇದನ್ನು ನೋಡ್ಬಿಟ್ಟು ನಾನು ಈ ಬ್ಲೌಸ್ ಹೊಸದು ತೊಗೊಂಡಾಗ್ಲಿಂದ ನಾನು ಹಾಕಿರಲಿಲ್ಲ, ಇದೇ ಫಸ್ಟು. ಆ್ಯಕ್ಚುಲಿ ಬೇರೆ ಸ್ಯಾರಿಗೆ ಅಂತ ತೊಗೊಂಡಿದ್ದು ಹಾಕಿರಲಿಲ್ಲ. ಇದು ರೆಡಿ ಡ್ರೆಸ್ಸೇ ಬರುತ್ತೆ, ರೆಡಿ ಬ್ಲೌಸೇ ಬರುತ್ತೆ. ಇದು ಕಾಂಟ್ರಾಸ್ಟು ತುಂಬ ಚೆನ್ನಾಗಿ ಅನಿಸುತ್ತೆ. ಇವನ್ ನಾನು ವೈಟು ಪ್ಲ್ಯಾನ್ ಮಾಡಿದ್ದೆ, ವೈಟ್ ಕುಚ್ಚು ಹಾಕ್ಸಿದ್ದೀನಲ್ವಾ, ವೈಟ್ ಹಾಕೊಬೋದು ಅಂತ. ಇದು ಕಾಂಪ್ಲಿಮೆಂಟ್ ಮಾಡ್ತಿತ್ತು ಚೆನ್ನಾಗೇ. ಎಷ್ಟು ಚೆನ್ನಾಗಿ ಕಾಣಿಸಿದೆ. ಅದಕ್ಕೆ ಇದನ್ನೇ ಹಾಕ್ಕೊಂಡೆ. ಇವಾಗ ನೆಕ್ಸ್ಟ್ ಹಾಕೊಂಡು ರೆಡಿಯಾಗಿ ಬರೋದಷ್ಟೇ. ಸಾರಿ ಪ್ರೈಸು ಯಾರಿಗೆ ಬೇಕೋ ಕಮೆಂಟ್ ಮಾಡಿ. ಅದಾದಮೇಲೆ ನಾನು ಈ ಥರ ಫ್ರೂಟ್ಸ್ನೆಲ್ಲ ತರಿಸಿ ಮನೇಲೇ, ಆ್ಯಕ್ಚುಲಿ ನಾವು ಸಿಂಪಲಾಗಿ ಮಾಡೋದು ಅಂತ ಮುಂಚೆಯಿಂದನೂ ಪ್ಲ್ಯಾನ್ ಇತ್ತು. ಅದಕ್ಕೋಸ್ಕರನೇ ಮನೇಲೇ ಅರೇಂಜ್ ಮಾಡೋಣ, ಇವನ್ ಸಾಕಷ್ಟು ಪ್ಲೇಸ್ ಇದೆ ಮನೇಲಿ, ಇಲ್ಲೇ ಮಾಡಿದ್ರಾಯ್ತು ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಆ್ಯಕ್ಚುಲಿ ಇದು ಸ್ವಲ್ಪ ಬೇಗನೆ ಆಗಬೇಕಿತ್ತು. ನಾವು ಚೆಕಪ್ಗೆ ಹೋದಾಗ ಯೂಶ್ವಲಿ ಸೆಕೆಂಡ್ ಬೇಬಿ ಸ್ವಲ್ಪ ಬೇಗನೆ ಆಗುತ್ತೆ ಅಂತ ಹೇಳ್ತಾರೆ. ಅದೇ ಥರನೇ ಡಾಕ್ಟ್ರೂ ಹಾಗೆ ಬಿಡುತ್ತೆ ಈ ವೀಕು 1 or 2 ಡೇಸು ಅಂತ ಸ್ವಲ್ಪ ಹೆದರಿಸ್ಬಿಟ್ರು. ಅದಾದಮೇಲೆ ಸ್ವಲ್ಪ ಟಾಬ್ಲೆಟ್ ಎಲ್ಲ ಕೊಟ್ಟು ನೋಡೋಣ, ಇದಾದರೆ ಆಗಲಿ, ಇಲ್ಲ ಅಂದರೆ ಟಾಬ್ಲೆಟ್ ಕೊಟ್ಟಿದ್ದೀನಿ, ನೋಡೋಣ ಯಾವ ಥರ ಅಂತ. ಮೀನ್ಸ್ ಗ್ಯಾರಂಟಿ ಹೇಳಿಲ್ಲ ಇವಾಗಲೇ ಆಗುತ್ತಾ ಇಲ್ಲ ಸ್ವಲ್ಪ ದಿನ ಬಿಟ್ಟು ಆಗುತ್ತೆ ಅಂತ. ನಾವು ಅದಕ್ಕೋಸ್ಕರ ಹರಿಬರಿಲಿ ಮಾಡಿದ್ವಿ. ಇದು ಆ್ಯಕ್ಚುಯಲ್ ಫ್ಯಾಕ್ಟ್, ಮೀನ್ಸ್ ಡ್ಯೂ ಡೇಟ್ದು. ಅದಕ್ಕೋಸ್ಕರನೇ ಸ್ವಲ್ಪ ಹರಿಬರಿ ಅಂತ ನಾನು ಹೇಳ್ತಾ ಇದ್ದೀನಿ ಆವಾಗಲಿಂದ. ಸಡನ್ನಾಗಿ ಇವಾಗ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಎಲ್ಲ ಮಾತಾಡಾದ್ಮೇಲೆ ಮಂತ್ಲಿ ಚೆಕಪ್ಪು ಅದಾಗಿ ಈವ್ನಿಂಗ್ ಪ್ಲ್ಯಾನ್ ಮಾಡಿ ಅದ್ರ ನಾಳೆಗೆ ಮಾಡಿದ್ದು, ಆ ಥರ ಇತ್ತು ಆ್ಯಕ್ಚುಯಲ್ ಫ್ಯಾಕ್ಟು. ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೋಸ್ಕರನೇ ಆಲ್ಮೋಸ್ಟು ಎಷ್ಟು ಆಗುತ್ತೋ ಅಷ್ಟು ಜನ ನಿಯರೆಸ್ಟ್ ಥರ ಇದು ಮಾಡಿದ್ವಿ. ಮೀನ್ಸ್ ಫಸ್ಟ್ ಸರ್ಕಲ್, ವೆರಿ ಫಸ್ಟ್ ಸರ್ಕಲ್ ಅಷ್ಟೇ ಕರೆದಿದ್ದು. ಅದೇ ಥರ ಫುಲ್ಲು ಒಂದು ಟೇಬಲ್ಗೆಲ್ಲ ಫುಲ್ ಫ್ರೂಟ್ಸ್ ಎಲ್ಲ ಹಾಕಿ, ಮಧ್ಯ ಒಂದು ದೇವ್ರದ್ದು ಸ್ಟ್ಯಾಚ್ಯೂ ಎಲ್ಲ ಇಟ್ಟು ನಂದು ಸಾರಿ ಎಲ್ಲ ವೇರ್ ಮಾಡಿ ಹಾಗೆ ಡೆಕೋರೇಟ್ ಮಾಡಿದ್ವಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ. ಮನೇಲೇ ಮಾಡಿದ್ರೂ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಪರ್ಸ್ನಲಿ ಎಲ್ರಿಗೂ ಇಷ್ಟ ಆಯಿತು. ಎಲ್ಲ ಕಾಂಪ್ಲಿಮೆಂಟ್ ಕೂಡ ಕೊಟ್ಟಿದ್ದಾರೆ. ಫೈನಲಿ ನಮಗೂ ಅದೇ ಬೇಕಲ್ಲ, ನಾವು ಅಂದ್ಕೊಂಡ್ವಿ ಅದೇ ಥರ ಇರಲಿ ಅನ್ನೋ ಥರ.
ಸೊ ಇಷ್ಟು ನಂದು ಸೀಮಂತದ್ದು ಲಾಗ್ ಅಂತಲೇ ಹೇಳ್ಬೋದು, ಸೆಕೆಂಡ್ ಸೀಮಂತದ್ದು. ಇಷ್ಟು ಇವತ್ತಿನ ಲಾಗ್. ಥ್ಯಾಂಕ್ ಯು.